9ನೇ ತರಗತಿಯ ಇಂಗ್ಲೀಷ್ ಪಾರ್ಟ್ 2 ಸಿಲೆಬಸ್ 2024 ಇಲ್ಲಿ ಬರ್ತಕ್ಕಂತಹ ನಿಮಗೆ ದ ನೋಬಲ್ ಬಿಷಪ್ ಪಾರ್ಟ್ 2 ಸಿಲೆಬಸ್ನ 2ನೇ ಪಾಠ ದ ನೋಬಲ್ ಬಿಷಪ್. ಈ ಒಂದು ಪಾಠದ ಮೇಲೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚಿಸೋಣ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂತಹ 1ನೇ ಪಾಯಿಂಟ್ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಂತ ಇರ್ತದೆ. ಅಲ್ಲಿ C1 ವರ್ಕ್ ಇನ್ ಅ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ಟು ಈಚ್ ಅಂತ ಇದೆ. ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇ ಗುಂಪಿನಲ್ಲಿ ಚರ್ಚೆ ಮಾಡಿಕೊಂಡು ಅಥವಾ ನಿಮ್ಮ ಜೊತೆಗೆ ಒಬ್ಬರನ್ನು ಚರ್ಚೆ ಮಾಡಿ ಈ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಇದೆ. ಹಾಗಾದರೆ ಮೊದಲನೇ ಪ್ರಶ್ನೆ, ಹೂ ವಾಸ್ ಜೀನ್ ವಲ್ಜೀನ್? ಈ ನಮಗಿಲ್ಲಿ ನೋಡಿದರೆ ಜೀನ್ ವಲ್ಜೀನ್ ಅಂತ ಓದಬೇಕು ಅಂತ ಅನ್ನಿಸ್ತದೆ, ಬಟ್ ಅದು ಆ್ಯಕ್ಚುಯಲ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಬೇಕಾಗಿರತಕ್ಕಂಥದ್ದು ಜಾನ್ ವಲ್ಜಾನ್ ಅಂತಕ್ಕಂತಹ ಈ ಪ್ರೊನೌನ್ಸಿಯೇಷನನ್ನು ಮಾಡಬೇಕು. ಹೂ ವಾಸ್ ಜಾನ್ ವಲ್ಜಾನ್? ಆನ್ಸರ್, ಜಾನ್ ವಲ್ಜಾನ್ ವಾಸ್ ಎ ಕನ್ವಿಕ್ಟ್. ಜಾನ್ ವಲ್ಜಾನ್ ಒಬ್ಬ ಏನಾಗಿದ್ದ ಅಂತ ಪ್ರಶ್ನೆಗೆ ಜಾನ್ ವಲ್ಜಾನ್ ಒಬ್ಬ ಖೈದಿಯಾಗಿದ್ದ ಅಂತಕ್ಕಂತಹ ಉತ್ತರ. ಕ್ವೆಶನ್ ನಂಬರ್ 2, ಹೂ ಬ್ರಾಟ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಫ್ರಮ್ ದ ಮ್ಯಾಂಟಲ್? ಆ ಮ್ಯಾಂಟಲ್ನಿಂದ ಈ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಯಾರು ತೆಗೆದುಕೊಂಡು ಬಂದರು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಬ್ಯಾಪ್ಟಿಸ್ಟೈನ್. ಬ್ಯಾಪ್ಟಿಸ್ಟೈನ್ ಬ್ರಾಟ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಫ್ರಮ್ ದಿ ಮ್ಯಾಂಟಲ್. ಬ್ಯಾಪ್ಟಿಸ್ಟೈನ್ ಯಾರು ಅಂತಂದರೆ ಇಲ್ಲಿ ಸಿಸ್ಟರ್ ಆಫ್ ದ ಬಿಷಪ್. ಆ ಬಿಷಪ್ ಅವರ ಸಿಸ್ಟರ್ ಆಗಿರ್ತಕ್ಕಂತಹ ಬ್ಯಾಪ್ಟಿಸ್ಟೈನ್ ಅವರು ಈ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಮ್ಯಾಂಟಲ್ನಿಂದ ತೆಗೆದುಕೊಂಡು ಬರ್ತಾರೆ. ಕ್ವೆಶನ್ ನಂಬರ್ 3, ವಾಟ್ ಡಿಡ್ ದ ಸ್ಟ್ರೇಂಜರ್? ಇಲ್ಲಿ ಸ್ಟ್ರೇಂಜರ್ ಯಾರು ಅಂತಂದರೆ ಇಲ್ಲಿ ಅವನೇ ಕನ್ವಿಕ್ಟ್. ವಾಟ್ ಡಿಡ್ ದ ಕನ್ವಿಕ್ಟ್ ಆರ್ ಸ್ಟ್ರೇಂಜರ್ ಸ್ಟೀಲ್ ಫ್ರಮ್ ದ ಬಿಷಪ್ಸ್ ಪ್ಲೇಸ್? ಬಿಷಪ್ಪನ ಮನೆಯಿಂದ ಆ ಸ್ಟ್ರೇಂಜರ್ ಅಥವಾ ಕನ್ವಿಕ್ಟ್ ಏನನ್ನು ಕಳ್ಳತನ ಮಾಡಿದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ದ ಸ್ಟ್ರೇಂಜರ್ ಸ್ಟೋಲ್ ಸಿಲ್ವರ್ ವೇರ್ ಫ್ರಮ್ ದ ಬಿಷಪ್ಸ್ ಪ್ಲೇಸ್. ಅಲ್ಲಿಂದ ಬಿಷಪ್ ಅವರ ಮನೆಯಿಂದ ಆ ಕನ್ವಿಕ್ಟ್ ಅಥವಾ ಆ ಅಪರಿಚಿತ ವ್ಯಕ್ತಿ ಆ ಸಿಲ್ವರ್ ವಸ್ತುಗಳನ್ನು, ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡ್ತಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ವೈ ವಾಸ್ ಜಾನ್ ವಲ್ಜಾನ್ ಸರ್ಪ್ರೈಸ್ಡ್ ಆಟ್ ದ ಬಿಷಪ್ಸ್ ಬಿಹೇವಿಯರ್ ದ ನೆಕ್ಸ್ಟ್ ಮಾರ್ನಿಂಗ್ ಅಂತ ಇದೆ. ಯಾಕೆ ಆಶ್ಚರ್ಯವಾಯಿತು ಜಾನ್ ವಲ್ಜಾನ್ಗೆ ಬಿಷಪ್ ಅವರ ಒಂದು ಬಿಹೇವಿಯರ್ನಿಂದ ನೆಕ್ಸ್ಟ್ ಮಾರ್ನಿಂಗ್ ಅಂತ ಬಂದಾಗ, ಬಿಷಪ್ ಅಡ್ರೆಸ್ಡ್ ಜಾನ್ ವಲ್ಜಾನ್ ಆ್ಯಸ್ ಹೀಸ್ ಫ್ರೆಂಡ್ ಆ್ಯಂಡ್ ಹ್ಯಾಪಿ ಟು ಸಿ ಹಿಮ್ ಸೊ ಹಿ ವಾಸ್ ಸರ್ಪ್ರೈಸ್. ಅಷ್ಟೆಲ್ಲ ಅವ್ರ ಮನೆಯಿಂದ ಸಿಲ್ವರ್ ವೇರ್ಸ್ಗಳನ್ನು ಕಳ್ಳತನ ಮಾಡಿದರೂ ಕೂಡ ಅಲ್ಲಿ ಬಿಷಪ್ ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಜಾನ್ ವಲ್ಜಾನ್ ಅವರನ್ನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಕೋಪ ಮಾಡಿದೆ, ಬೈಲಾರ್ದಂಗೆ ಅವನನ್ನು ಫ್ರೆಂಡ್ ಅಂತ ಅಲ್ಲಿ ಅಡ್ರೆಸ್ ಅಂದರೆ ಕರೀತಾರೆ. ಈ ಒಂದು ವಿಚಾರಕ್ಕಾಗಿ ಎಷ್ಟೆಲ್ಲ ಕಳ್ಳತನ ಮಾಡಿದರೂ ಈ ಬಿಷಪ್ ನನ್ನನ್ನು ಫ್ರೆಂಡ್ ಅಂತ ಕರೆದ್ರಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕೆ ಕನ್ವಿಕ್ಟಲ್ಲಿ ಸರ್ಪ್ರೈಸ್ ಆಗ್ತಾನೆ. ಕ್ವೆಶನ್ ನಂಬರ್ 5, ವೈ ವಾಸ್ ಜಾನ್ ವಲ್ಜಾನ್ ಫೈನಲಿ ಸೆಟ್ ಫ್ರೀ? ಕೊನೆಗೆ ಯಾಕೆ ಅವನನ್ನು ಬಿಡುಗಡೆಗೊಳಿಸಲಾಯಿತು ಅಂತಂದಾಗ, ಬಿಷಪ್ ಟೋಲ್ಡ್ ದ್ಯಾಟ್ ಹಿ ಹ್ಯಾಡ್ ಗಿವನ್ ಸಿಲ್ವರ್ ವೇರ್ ಟು ಜಾನ್ ವಲ್ಜಾನ್ ಸೊ ಹಿ ವಾಸ್ ಸೆಟ್ ಫ್ರೀ. ಇಲ್ಲಿ ಬಿಷಪ್ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಅವನು ನಮ್ಮ ಮನೆಯಿಂದ ಈ ಸಿಲ್ವರ್ ವೇರ್ಸ್ಗಳನ್ನ ಕಳ್ಳತನ ಮಾಡಿಲ್ಲ, ಬದಲಾಗಿ ನಾವೇ ಅವನಿಗೆ ಸಿಲ್ವರ್ ವೇರ್ಸ್ಗಳನ್ನ ಕೊಟ್ಟಿರೋದು, ಹಾಗಾಗಿ ಅವನನ್ನು ಬಿಡುಗಡೆಗೊಳಿಸಲಾಯಿತು. ಕ್ವೆಶನ್ ನಂಬರ್ 6, ವಾಟ್ ಡಿಡ್ ಜಾನ್ ವಲ್ಜಾನ್ ಪ್ರಾಮಿಸ್ ದ ಬಿಷಪ್? ಜಾನ್ ವಲ್ಜಾನ್ ಬಿಷಪ್ಗೆ ಏನಂತ ಪ್ರಾಮಿಸ್ ಮಾಡಿದ ಅಂತ ಪ್ರಶ್ನೆಗೆ, ಹಿ ಪ್ರಾಮಿಸ್ಡ್ ದ ಬಿಷಪ್ ದ್ಯಾಟ್ ಹಿ ವುಡ್ ಬಿಕಮ್ ಆನೆಸ್ಟ್ ಮ್ಯಾನ್. ಆನೆಸ್ಟ್ ಮ್ಯಾನ್ ಆಗಿ ತಾನು ಇರ್ತೀನಿ ಅಂತಕ್ಕಂಥ ಒಂದು ಪ್ರಾಮಿಸನ್ನು ಮಾಡ್ತಾನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂತಹ ಥಿಂಕ್ ಅಬೌಟ್ ದಿ ಟೆಕ್ಸ್ಟ್. C2 ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಅಂತ ಇದೆ. ಇಲ್ಲಿ ಈ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥದ್ದು ಏನಂತಂದರೆ, ಈ SRS ಸ್ಟಡಿ ಝೋನ್ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ತಾವು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಕಾರಣ, ಮುಂದೆ ಬರ್ತಕ್ಕಂತಹ ಇದೇ ರೀತಿ ಎಲ್ಲ ಪಾಠಗಳು, ಪದ್ಯಗಳು, FA3 ಸಾಧನಾ ಪರೀಕ್ಷೆ 3 ಮತ್ತು ಸಾಧನಾ ಪರೀಕ್ಷೆ 4, ವಾರ್ಷಿಕ ಪರೀಕ್ಷೆಯ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಕೂಡ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ C2ನಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ದ ಫಸ್ಟ್ ಕ್ವೆಶನ್ ಈಸ್, ವಾಟ್ ಡು ಯು ಥಿಂಕ್ ವರ್ ಜಾನ್ ವಲ್ಜಾನ್ಸ್ ಫೀಲಿಂಗ್
ವೆನ್ ಹಿ ವಾಸ್ ಕಾಲ್ಡ್ ಅ ಫ್ರೆಂಡ್ ಅಂತ ಕರೆದಾಗ ಅವನಿಗೆ ಯಾವ ಥರ ಫೀಲ್ ಆಯಿತು ಅಂತಕ್ಕಂಥ ಪ್ರಶ್ನೆಗೆ, ಅವನ ಭಾವನೆಗಳೇನು ಅಂತಕ್ಕಂಥ ಪ್ರಶ್ನೆಗೆ, ಹಿ ಥಾಟ್ ದಟ್ ಬಿಷಪ್ ಮಸ್ಟ್ ಬಿ ಅ ಗ್ರೇಟ್ ಸೋಲ್ ಆ್ಯಂಡ್ ಥ್ಯಾಂಕ್ಡ್ ಹಿಮ್. ಅಲ್ಲಿರ್ತಕ್ಕಂಥ ಬಿಷಪ್ ಒಬ್ಬರು ಮಹಾನ್ ವ್ಯಕ್ತಿ, ಆಮೇಲೆ ಈ ಥರ ಫ್ರೆಂಡ್ ಅಂತ ಕರೆದದಕ್ಕೆ ಅವ್ರಿಗೆ ಭಾಳಷ್ಟು ಸಂತೋಷವಾಗಿ ಧನ್ಯವಾದಗಳನ್ನು ಕೂಡ ಕನ್ವಿಕ್ಟಲ್ಲಿ ಹೇಳ್ತಾನೆ. ಕ್ವೆಶನ್ ನಂಬರ್ 2, ವೈ ಡಿಡ್ ಜಾನ್ ವೆಲ್ಜಾನ್ ಸೇ ದ್ಯಾಟ್ ಹಿ ವಾಸ್ ಅ ಬೀಸ್ಟ್? ತಾನೊಬ್ಬ ಬೀಸ್ಟ್ ಅಥವಾ ಕ್ರೂರ ಪ್ರಾಣಿ ಅಥವಾ ಕಾಡು ಪ್ರಾಣಿ ಅಂತ ಜಾನ್ ವೆಲ್ಜಾನ್ ಯಾಕೆ ಹೇಳ್ತಾನಂತಂದರೆ ಪ್ರಶ್ನೆಗೆ ಆನ್ಸರ್, ಜಾನ್ ವೆಲ್ಜಾನ್ ವಾಸ್ ಇಂಪ್ರಿಸನ್ಡ್ ಆ್ಯಂಡ್ ಟಾರ್ಚರ್ಡ್ ಬ್ಯಾಡ್ಲಿ. ಇಂಪ್ರಿಸನ್ಡ್ ಅಂತಂದರೆ ಇಲ್ಲಿ ಜೈಲಿನಲ್ಲಿ ಹಾಕಿರ್ತಾರೆ ಮತ್ತು ಅಲ್ಲಿ ಭಾಳಷ್ಟು ಕೆಟ್ಟ ರೀತಿಯಲ್ಲಿ ಅವನಿಗೆ ಟಾರ್ಚರನ್ನು ಮಾಡ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಆ್ಯಂಡ್ ಹಿ ಲಾಸ್ ದ ಹ್ಯೂಮನ್ ಕ್ವಾಲಿಟೀಸ್. ಅಲ್ಲಿ ಕೊಡ್ತಕ್ಕಂಥ ಪನಿಷ್ಮೆಂಟ್ಗೆ, ಅಲ್ಲಿ ಕೊಡ್ತಕ್ಕಂಥ ಚಿತ್ರಹಿಂಸೆಗೆ, ಟಾರ್ಚರಿಗೆ ಅವನು ಈ ಮನುಷ್ಯನಲ್ಲಿರತಕ್ಕಂತಹ ಕ್ವಾಲಿಟಿಗಳನ್ನೇ, ಮಾನವೀಯ ಗುಣಗಳನ್ನು ಕಳೆದುಕೊಂಡು ಬಿಟ್ಟಿರ್ತಾನೆ. ಸೊ ಹೀ ಸೇಡ್ ದ್ಯಾಟ್ ಹಿ ವಾಸ್ ಅ ಮ್ಯಾನ್ ಒನ್ಸ್. ನಾನು ಒಂದಾನೊಂದು ಕಾಲದಲ್ಲಿ ಮನುಷ್ಯನಾಗಿದ್ದೆ, ಬಟ್ ಹಿ ವಾಸ್ ಬೀಸ್ಟ್ ನಾವು. ಆದರೆ ನಾನೀಗ ಮನುಷ್ಯನಾಗಿಲ್ಲ, ಒಬ್ಬ ಕಾಡು ಪ್ರಾಣಿ ಅಥವಾ ಕ್ರೂರ ಪ್ರಾಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿರ್ತಾನೆ. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ಅ ಪರ್ಸನ್ ವಾಸ್ ದ ಬಿಷಪ್? ಬಿಷಪ್ ಅಂತಕ್ಕಂಥವನು ಯಾವ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಬಿಷಪ್ ವಾಸ್ ಅ ಕೈಂಡ್ ಹಾರ್ಟೆಡ್ ಆ್ಯಂಡ್ ಸಿಂಪಥೆಟಿಕ್ ಹ್ಯೂಮನ್ ಬೀಯಿಂಗ್. ಅವರೊಬ್ಬ ಎಂಥ ವ್ಯಕ್ತಿ ಅಂತಂದರೆ ಇಲ್ಲಿ ಕೈಂಡ್ ಹಾರ್ಟೆಡ್, ದಯೆ ಮತ್ತು ಕರುಣೆಯನ್ನು ತೋರಿಸ್ತಕ್ಕಂತಹ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮನುಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಇಲ್ಲಿ ಬಿಷಪ್ ಆಗಿರ್ತಾರೆ. ವೈ ಡಿಡ್ ಜಾನ್ ವೆಲ್ಜಾನ್ ಹೆಸಿಟೇಟ್ ಟು ಸ್ಟೀಲ್ ದ ಸಿಲ್ವರ್ ವೇರ್ ಅಟ್ ಫಸ್ಟ್? ಮೊದಲನೇ ಬಾರಿಗೆ ಆ ಸಿಲ್ವರ್ ವೇರ್ಗಳನ್ನ ಕಳ್ತನ ಮಾಡಬೇಕಾದ್ರೆ ಯಾಕೆ ಜಾನ್ ವೆಲ್ಜಾನ್ ಹೆಸಿಟೇಟ್ ಅಂದರೆ ಭಯಗೊಂಡ ಅಂತಕ್ಕಂಥ ಪ್ರಶ್ನೆಗೆ, ಬಿಕಾಸ್ ಹಿ ಪಿಯರ್ಡ್ ದಟ್ ಬಿಷಪ್ ಮೇ ಬಿ ಅವೇಕನ್. ಹೆಚ್ಚು ಕಡಿಮೆ ಬಿಷಪ್ ಅವರು ಇನ್ನೂ ಎಚ್ಚರ ಇರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಭಯಗೊಂಡ. ಕ್ವೆಶನ್ ನಂಬರ್ 5, ವಾಸ್ ದೇರ್ ಎನಿ ಚೇಂಜ್ ಇನ್ ಜಾನ್ ವೆಲ್ಜಾನ್ಸ್ ಆ್ಯಟಿಟ್ಯೂಡ್ ವೆನ್ ಹಿ ಲೆಫ್ಟ್ ದ ಬಿಷಪ್? ವಾಟ್ ವಾಸ್ ದ ಚೇಂಜ್ ಅಂತಕ್ಕಂಥ ಪ್ರಶ್ನೆಗೆ ಏನಾದರೂ ಬದಲಾವಣೆ ಆಯಿತಾ ಜಾನ್ ವೆಲ್ಜಾನ್ ಅವನ ಮನೋಭಾವನೆಯಲ್ಲಿ ಅಂತಂದಾಗ, ಎಸ್, ದೇರ್ ವಾಸ್ ಲಾಟ್ ಆಫ್ ಚೇಂಜ್ ಇನ್ ಜಾನ್ ವೆಲ್ಜಾನ್ ಆ್ಯಟಿಟ್ಯೂಡ್. ಸಾಕಷ್ಟು ಬದಲಾವಣೆ ಆಯಿತು ಅವನ ಮನೋಭಾವನೆಯಲ್ಲಿ. ಹಿ ಲೆಡ್ ದ ಲೈಫ್ ಆಫ್ ಆ್ಯನ್ ಆನೆಸ್ಟ್ ಮ್ಯಾನ್ ಆ್ಯಂಡ್ ವರ್ಕ್ಡ್ ಫಾರ್ ಅಪ್ರೆಸ್ಡ್ ಆ್ಯಂಡ್ ಡೌನ್ ಟ್ರೋಡನ್ ಪೀಪಲ್. ನೋಡಿ, ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನರಿಗೋಸ್ಕರ ಕೆಲಸ ಮಾಡ್ತಾನೆ. ಅವತ್ತಿನಿಂದ ಅವನು ಒಬ್ಬ ಆನೆಸ್ಟ್ ಮ್ಯಾನ್, ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. C3, ಡಿಸ್ಕಸ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಅ ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಟು ದ ಕ್ಲಾಸ್. ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಈಚ್ ಕ್ವೆಶನ್ಸ್ ಅಂತ ಇದೆ. ನಿಮಗೆ 2 ಕ್ವೆಶನ್ ಇರೋದು, ಆ 2 ಕ್ವೆಶನ್ಸ್ಗಳಿಗೆ ಸ್ವಲ್ಪ ಅತಿ ಶಾರ್ಟಾಗಿ ಆನ್ಸರನ್ನು ರೆಡಿ ಮಾಡಲಾಗಿದೆ. ಡಿಸ್ಕ್ರೈಬ್ ದ ಸಫರಿಂಗ್ಸ್ ಆಫ್ ಜಾನ್ ವೆಲ್ಜಾನ್. ಆನ್ಸರ್ ಅಂದರೆ ಅವನ ಕಷ್ಟಗಳೇನಿದ್ದು ಅಂತಕ್ಕಂಥ ವರ್ಣಿಸಿರಿ ಅಂತಂದಾಗ, ಜಾನ್ ವೆಲ್ಜಾನ್ ವಾಸ್ ಕನ್ವಿಕ್ಟೆಡ್ ಫಾರ್ 19 years ಇನ್ ದ ಗ್ಯಾಲೇಜ್. ಸುಮಾರು 19 ವರ್ಷಗಳವರೆಗೆ ಅವನಿಗೆ ಗ್ಯಾಲೇಜಿನಲ್ಲಿ ಪನಿಷ್ಮೆಂಟ್ ಅಥವಾ ಇಂಪ್ರಿಸನ್ಮೆಂಟ್ ಆಗಿರ್ತದೆ. ಯಾಕಂತಂದರೆ ಇಲ್ಲಿ ಫಾರ್ ಸ್ಟೀಲಿಂಗ್ ಸಮ್ ಬ್ರೆಡ್ಡನ್ನು ಕಳ್ತನ ಮಾಡಿದ್ದಕ್ಕೆ. ಹಿ ವಾಸ್ ಟಾರ್ಚರ್ಡ್ ಆ್ಯಂಡ್ ಟ್ರೀಟೆಡ್ ಲೈಕ್ ಅ ಎನಿಮಲ್. ಹೀಸ್ ನೇಮ್ ಆ್ಯಂಡ್ ಸೋಲ್ ವೇರ್ ಟೇಕನ್ ಅವೇ ಆ್ಯಂಡ್ ಗಿವ್ ಡೆವಿಲ್ ಇನ್ ಇಟ್ಸ್ ಪ್ಲೇಸ್ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಅವನ ಸಫರಿಂಗ್ಸ್ಗಳು, ಕಷ್ಟಗಳು ಅನ್ನೋದನ್ನು ಇಲ್ಲಿದೆ. 2ನೇದು, ಎಕ್ಸ್ಪ್ಲೇನ್ ಹೌ ದ ಬಿಷಪ್ ರಿಯಾಕ್ಟೆಡ್ ವೆನ್ ಜಾನ್ ವೆಲ್ಜಾನ್ ಬ್ರಾಟ್ ಬಿಫೋರ್ ಹಿಮ್ ಬೈ ಪೊಲೀಸ್. ಆನ್ಸರ್, ಬಿಷಪ್ ವಾಸ್ ವೆರಿ ಹ್ಯಾಪಿ ಟು ಸಿ ಜಾನ್ ವೆಲ್ಜಾನ್ ಆ್ಯಂಡ್ ಕಾಲ್ಡ್ ಹಿಮ್ ಆ್ಯಸ್ ಅ ಫ್ರೆಂಡ್. ಹಿ ಡಿಡ್ ನಾಟ್ ಟೆಲ್ ದ್ಯಾಟ್ ಜಾನ್ ಹ್ಯಾಡ್ ಸ್ಟೋಲನ್ ದ ಸಿಲ್ವರ್ ವೇರ್. ಹಿ ಆಸ್ಕ್ಡ್ ಹಿಮ್ ವೈ ಹಿ ಹ್ಯಾಡ್ ನಾಟ್ ಟೇಕನ್ ಕ್ಯಾಂಡಲ್ ಸ್ಟಿಕ್ಸ್ ಅಲಾಂಗ್ ವಿತ್ ಸಿಲ್ವರ್ ವೇರ್ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಪಾಠ ಪದ್ಯ ಸಪ್ಲಿಮೆಂಟ್ ರೀಡಿಂಗ್ಸ್ಗಳು, FA3, FA4, ಆ್ಯನ್ಯುವಲ್ ಎಕ್ಸಾಮ್ಗೂ, ವಾರ್ಷಿಕ ಪರೀಕ್ಷೆ ಎಲ್ಲ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಚರ್ಚೆ ಮಾಡೋಣ. ಹಾಗಾಗಿ ಸಬ್ಸ್ಕ್ರೈಬ್ SRS ಸ್ಟಡಿ ಝೋನ್ ಯೂಟ್ಯೂಬ್ ಚಾನಲ್ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.